ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಬೆಂಗಳೂರಿನಲ್ಲಿ ಯಾವ ರೀತಿಯ ಸಮಸ್ಯೆಗಳಾಗಿದೆ ಅನ್ನೋದರ ವಿವರ ಕೊಡ್ತಾ ಇದ್ವಿ. ಇನ್ನು ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಗೆ ಮರಗಳು ಧರಾಶಾಹಿಯಾಗಿವೆ. ಪ್ಯಾಲೇಸ್ ಗುಟ್ಟಹಳ್ಳಿ ರಸ್ತೆಯಲ್ಲಿ ಕಾರ್ನ ಮೇಲೆ ಮರ ಬಿದ್ದಿದೆ. ಭಾರಿ ಗಾತ್ರದ ಮರ ಬಿದ್ದಿದೆ. ಆದರೆ ಕಾರ್ನಲ್ಲಿದ್ದವರು ಸೇಫ್ ಆಗಿದ್ದಾರೆ, ಯಾರಿಗೂ ಏನೂ ಸಮಸ್ಯೆ ಆಗಿಲ್ಲ. ಕಾರ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಈಗ ಸದ್ಯ ಮರ ಬಿದ್ದಿರುವಂತಹ ಸ್ಥಳದಲ್ಲಿ ಏನು ಟ್ರಾಫಿಕ್ ಸಮಸ್ಯೆ ಆಗಿತ್ತು ಅದನ್ನು ಕೂಡ ಕ್ಲಿಯರ್ ಮಾಡಲಾಗಿತ್ತು. ಮರವನ್ನು ಈಗ ತೆರವು ಮಾಡುವಂತಹ ಕಾರ್ಯದಲ್ಲಿ ಸಿಬ್ಬಂದಿಗಳು ತೊಡಗಿಕೊಂಡಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ರಿ. ಆ ಕಾರು ಅಲ್ಲಿ ಸಿಕ್ಕಾಕೊಂಡಿರುವಂತಹ ಚಿತ್ರಣ. ಮಗದೊಂದು ಕಡೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಆದಾಗ ಸಹಜವಾಗಿ ವಾಹನ ಸವಾರರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ವೆಯ್ಟ್ ಮಾಡಿ ಹೋಗಬಹುದು. ಆದರೆ ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ಬಿಟ್ರೆ ಕತೆ ಏನಾಗಬೇಡ. ನೋಡಿ, ಅಲ್ಲಿ ಒಂದು ಆಂಬ್ಯುಲೆನ್ಸ್ ಸೈರನ್ ಮೊಳಗ್ತಾ ಇದೆ. ಬಟ್ ವಿಧಿ ಇಲ್ಲ, ಬೇರೆ ಆಪ್ಷನ್ ಇಲ್ಲ. ಅದು ಹೇಗೆ ಹೋಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಫುಲ್ ವಾಹನಗಳು ಜಾಮ್ ಆಗಿಬಿಟ್ಟಿದೆ. ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನಾಗೇಶ್, ಸದ್ಯ ನೀವಿರುವಂತಹ ಸ್ಥಳದಲ್ಲಿರುವಂತಹ ಪರಿಸ್ಥಿತಿ ಏನಾಗಿದೆ? ದಿವ್ಯಾ, ಬೆಂಗಳೂರಿನಲ್ಲಿ ಇವತ್ತು ಮತ್ತೆ ಮಧ್ಯಾಹ್ನದ ನಂತರ ಮಳೆ ಶುರುವಾಗಿರುವಂಥದ್ದು. ಸದ್ಯ ನಾನು ಬೆಂಗಳೂರಿನ ಮೇಕ್ರಿ ಸರ್ಕಲ್ ಭಾಗದಲ್ಲಿದ್ದೇನೆ. ವಿಜುವಲ್ಸ್ಗಳಲ್ಲಿ ತೋರಿಸ್ತಾರೆ. ಈಗಾಗಲೇ ಮಳೆ ಮಧ್ಯಾಹ್ನದ ಬಳಿಕ ಸ್ಟಾರ್ಟ್ ಆಗಿರೋದ್ರಿಂದ ವಾಹನ ಸವಾರರು ರಸ್ತೆಗಳಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ರಸ್ತೆಗಳಲ್ಲಿ ಮಳೆ ಸುರಿಯುತ್ತಿರುವಂಥ ಕಾರಣಕ್ಕಾಗಿ ಈಗಾಗಲೇ ವಾಹನ ಸವಾರರು ಹೋಗಲಿಕ್ಕೆ ಪರದಾಡ್ತಿರುವಂಥದ್ದು. ಯಾಕಂದರೆ ಸಾಕಷ್ಟು ಸ್ಲೋ ಮೂವಿಂಗ್ ಟ್ರಾಫಿಕ್ ಇರೋದ್ರಿಂದ ಎಲ್ಲೂ ಕೂಡ ಹೋಗಲಿಕ್ಕೆ ಆಗ್ತಿಲ್ಲ. ಜೊತೆಗೆ ಈ ರಸ್ತೆಯಲ್ಲಿ ಬರುವಂತಹ ಆಂಬ್ಯುಲೆನ್ಸ್ಗಳಿಗೆ ನಿಗದಿತ ಸಮಯಕ್ಕೆ ಸಿಗ್ನಲ್ ಬಿಡಲಿಕ್ಕಾಗಲೇ ಪೊಲೀಸರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಿರುವಂಥದ್ದು. ಯಾಕಂದರೆ ಸ್ಲೋ ಮೂವಿಂಗ್ ಟ್ರಾಫಿಕ್ಕಲ್ಲಿ ಆಂಬ್ಯುಲೆನ್ಸ್ಗಳು ಬಂದಂಥ ಸಂದರ್ಭದಲ್ಲಿ ಅವುಗಳಿಗೆ ಕಳಿಸ್ಕೊಡ್ಲಿಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇರುವಂಥದ್ದು. ಯಾಕಂದರೆ ಪ್ರತಿ ಕ್ಷಣಕ್ಕೂ ಕೂಡ ಮಳೆ ಹೆಚ್ಚಾಗ್ತಿರೋದ್ರಿಂದ ಸ್ಲೋ ಮೂವಿಂಗ್ ಟ್ರಾಫಿಕ್ ಕೂಡ ಹೆಚ್ಚಾಗ್ತಾ ಇದೆ. ಆ ಕಾರಣಕ್ಕಾಗಿ ಈ ರಸ್ತೆಗಳಲ್ಲಿ ಓಡಾಡುವಂಥ ಆಂಬ್ಯುಲೆನ್ಸ್ಗಳಿಗೆ ಬಿಟ್ಕೊಡ್ಲಿಕ್ಕೆ ಸಾಕಷ್ಟು ಹರಸಾಹಸ ಪಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತಿರುವಂಥದ್ದು. ಸದ್ಯದ ಮಟ್ಟಿಗೆ ಈಗ ಮಳೆ ತಗ್ಗಿರೋದ್ರಿಂದ ಒಂದಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗ್ತಿರುವಂಥದ್ದು. ಹಾಗಾಗಿ ಆ ಸಂಚಾರ ದಟ್ಟಣೆಯನ್ನು ತಡೆಗಟ್ಟಲಿಕ್ಕೆ ಸಂಚಾರಿ ಪೊಲೀಸರು ಹರಸಾಹಸವನ್ನು ಪಡುವ ಪರಿಸ್ಥಿತಿ ಈಗ ಮೇಕ್ರಿ ಸರ್ಕಲ್ ಸುತ್ತಮುತ್ತ ನಿರ್ಮಾಣವಾಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯ ಸಮಸ್ಯೆಗಳಾಗ್ತಿದೆ ಅಂತ. ಸಹಜವಾಗಿ ಸಂಜೆ ನಂತರದಲ್ಲಿಯೂ ಕೂಡ ಮಳೆ ಮುಂದುವರೆದಾಗ ಟ್ರಾಫಿಕ್ ಸಮಸ್ಯೆಗಳು ಕಾಣುತ್ತೆ. ಆ ಟ್ರಾಫಿಕ್ಕಲ್ಲಿ ಏನಾದರೂ ಆ್ಯಂಬುಲೆನ್ಸಿಗೆ ಹಾಕೊಂಡ್ರೆ ಪರಿಸ್ಥಿತಿ ಮಾತ್ರ ಯಾರಿಗೂ ಬೇಡ. ಆ್ಯಂಬುಲೆನ್ಸ್ನಲ್ಲಿ ಕೂತಿರುವಂತಹ ರೋಗಿಗಳ ಸಂಬಂಧಿಕರ ಪರಿಸ್ಥಿತಿ ಹೇಗಿರ್ಬೇಡ, ಟೆನ್ಷನ್ ಹೇಗಿರ್ಬೇಡ. ಇನ್ನು ಬೆಂಗಳೂರಿನಲ್ಲಿ ರಣಾರ್ಭಟ. ಯಲಹಂಕದ ಎಲ್ಲ ಕೆರೆಗಳು ಕೂಡ ಭರ್ತಿಯಾಗಿವೆ. ಫುಲ್ ಕೆರೆಗಳೇ ಭರ್ತಿ ಆಗಿಬಿಟ್ಟಿದೆ. ಯಲಹಂಕದ ಒಟ್ಟು 29 ಕೆರೆಗಳು ಬರುತ್ತೆ. ಆ 29 ಕೆರೆಗಳು ಕೂಡ ಫುಲ್ ನೀರು ತುಂಬಿಕೊಂಡ್ಬಿಟ್ಟಿದೆ. ಬೆಂಗಳೂರಿನ ಮಳೆಯ ಆರ್ಭಟ ಹೇಗಿದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಕೆರೆಗಳೇ ಭರ್ತಿ ಆಗಿದೆ ಅಂತ ಅಂದರೆ ಎಷ್ಟು ಪ್ರಮಾಣದಲ್ಲಿ ಮಳೆ ನೀರು ಬಂದಿದೆ ಅನ್ನೋದು ಇಲ್ಲಿ ಅಂದಾಜಿಸಬಹುದು. 29 ಕೆರೆಗಳು ಯಲಹಂಕ ಭಾಗದಲ್ಲಿ ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ ಅನ್ನುವಂತಹ ವರದಿಗಳು ಲಭ್ಯವಾಗ್ತಾ ಇದೆ. ರಸ್ತೆಗಳಲ್ಲೇ ಕೆರೆಯಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಕೆರೆಗಳು ತುಂಬೋದ್ರಲ್ಲಿ ಏನು ಡೌಟೇ ಬೇಡ. ಇದು ಯಲಹಂಕದ ಕೆಲವು ಕೆರೆಗಳು ತುಂಬಿದೆ ಅನ್ನುವಂಥ ವರದಿ ಬರ್ತಾ ಇದೆ. ಇನ್ನು ರಸ್ತೆಗಳಲ್ಲೂ ಕೂಡ ಯಾವ ಲೆವೆಲ್ಗೆ ನೀರು ನಿಂತ್ಕೊಂಡಿದೆ ಅಂತ ನೋಡ್ತಾ ಇದ್ರಿ. ಮಳೆ ಬಂದಾಗ ಸಾಮಾನ್ಯವಾಗಿ ನಾವು ರಸ್ತೆಗಳನ್ನ ಈಗ ಕೆರೆಗಳು ಅಂತ ಪರಿಗಣಿಸಬೇಕು. ಆ ರೀತಿಯಾದಂತಹ ದೃಶ್ಯಗಳು ಕಾಣ್ತಾ ಇವೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಸಮಸ್ಯೆ ಆಗಿದ್ದರ ಹಿನ್ನೆಲೆಯಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ಮಾಡಲಾಗ್ತಾ ಇದೆ. ಎಲ್ಲೆಲ್ಲಿ ಮರ ಬಿದ್ದಿದೆ ಅದೆಲ್ಲವನ್ನು ಕೂಡ ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಕ್ವಿಕ್ಕಾಗಿ ರೆಸ್ಕ್ಯೂ ಟೀಮ್ ಮಾಡಿಕೊಂಡಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ಇದ್ದೀನಿ. ಈ ಜಂಕ್ಷನ್ನಲ್ಲಿ ನೀರು ನಿಂತಲ್ಲೇ ನಿಂತಿದೆ. ಅದನ್ನು JCB ಮುಖಾಂತರ ಹೊರ ಹಾಕುವಂಥ ಕೆಲಸ ಆಗ್ತಾ ಇದೆ. ಗಮನಿಸಬಹುದಾಗಿದೆ, ತಗ್ಗು ಪ್ರದೇಶದಲ್ಲಿ ಇದ್ದಂಥ ನೀರು ಕಾಲುವೆ ಕಡೆಗೆ ಬರ್ತಾ ಇರಲಿಲ್ಲ. ಅದನ್ನು 2 JCBಗಳ ಮುಖಾಂತರವಾಗಿ ನೀರನ್ನು ಇಲ್ಲಿಗೆ ಹೊರ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನೋಡ್ಬೋದಾಗಿದೆ. ಯಾವ ರೀತಿಯಲ್ಲಿ BBMP ನಿರ್ಲಕ್ಷ್ಯ ಮಾಡಿದೆ ಈ ಪ್ರದೇಶದಲ್ಲಿ ಅಂತಂದರೆ, ಬೃಹತ್ ನೀರುಗಾಲುವೆ ಅದನ್ನು ಸರಿಪಡಿಸಬೇಕಾಗಿತ್ತು. ನೀರು ಹೊರ ಹೋಗಲಿಕ್ಕೆ ಸರಾಗವಾಗಿ ಮಾರ್ಗವನ್ನು ಕಂಡುಕೊಳ್ಬೇಕಾಗಿತ್ತು. ಆದರೆ ಆ ರೀತಿ ನಿರ್ಲಕ್ಷ್ಯ ಮಾಡಿರೋದ್ರಿಂದಾಗಿ JCB ಮುಖಾಂತರ ನೀರನ್ನು ಹೊರ ಹಾಕೋದಕ್ಕೆ ಈಗ BBMP ಮುಂದಾಗ್ತಾ ಇದೆ. 2 JCBಗಳನ್ನು ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ನೇಮಕ ಮಾಡಿ ಅವುಗಳ ಮೂಲಕ ತಗ್ಗು ಪ್ರದೇಶದಲ್ಲಿರೋಂಥ ನೀರನ್ನು ರಸ್ತೆ ಮೂಲಕ ತಂದು ಕಾಲುವೆಗೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಇಲ್ಲ, ಆದರೆ ಆ ಹಿಂಭಾಗದಲ್ಲಿ ನೋಡ್ಬೋದಾಗಿದೆ ಬಸ್ ಕೆಟ್ಟು ಅಲ್ಲೇ ನಿಂತಿರುವಂಥದ್ದು. ಆ ರೀತಿಯಾಗಿ ಸಿಲ್ಕ್ ಬೋರ್ಡ್ ಜಂಕ್ಷನಲ್ಲಿ ತೀರಾ ಸಮಸ್ಯೆ ಆಗಿದೆ. ಒಂದು ಕೃತಕ ನದಿನೇ ಈ ಸಿಲ್ಕ್ ಬೋರ್ಡ್ನಲ್ಲಿ ಸೃಷ್ಟಿಯಾಗಿರುವಂಥದ್ದು. ಆ ಪ್ರಮಾಣದಲ್ಲಿ ನೀರು ನಿಂತಿದೆ.
ಬೆಳಗ್ಗೆಯಿಂದನೂ ಕೂಡ ನೀರು ಹೊರ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ನೀರು ಹೊರ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇನ್ನೂ ಕೂಡ ಸಮಯ ಹಿಡಿಯುತ್ತೆ. ಈ ಭಾಗದಲ್ಲಿ ತೀರಾ ವಾಹನ ಸಂಚಾರ ಇರುವಂಥ ಜಾಗ, ಈ ರೀತಿ ಇಲ್ಲೇ ನೀರು ನಿಂತರೆ ತೀರಾ ಸಮಸ್ಯೆ ಆಗೋದ್ರಲ್ಲಿ ಅನುಮಾನ ಇಲ್ಲ. ನೋಡ್ಬೋದು JCB ಮುಖಾಂತರ ನೀರನ್ನು ಹೊರತರ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ BBMP ಹರಸಾಹಸವನ್ನು ಪಡ್ತಾ ಇದೆ, ಪರಿಪಾಟ್ಲನ್ನು ಪಡ್ತಾ ಇರ್ತಕ್ಕಂಥದ್ದು. ಅಧಿಕಾರಿಗಳು ನಿರ್ಲಕ್ಷ್ಯ, ಪ್ಲಾನ್ ಮಾಡಬೇಕಾದ್ರೇ ಇಂತಹ ತಗ್ಗು ಪ್ರದೇಶಗಳು ಮತ್ತು ನೀರ್ಗಾಲಿ